ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌರ್ಧೀರ್ ನಷ್ಟಪ್ರಾಶ ಭದ್ರಶ್ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿ ಶುಭಂ ಕರೋತಿ ವಾಚಾರ ಭಂಗಂ ಲಂಘಾಯತೆ ಹಿರಣ್ಯತ್ಕೃಪದಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಶಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭುಪಾದ, ಜಯ ಶ್ರೀ ಗುರುದೇವ್. ಹರೇ ಕೃಷ್ಣ. ರಾಮಾಯಣ. ಸೊ ರಾಮಾಯಣ ಪೂರ್ತಿ ನಮಗೂ 7 ಕಾಂಡಗಳಿರುತ್ತೆ. ಸೊ ಏನೇನು ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಸೊ ಈ ಥರ 7 ಕಾಂಡಗಳಿರುತ್ತೆ. ಅಲ್ಲಿ ಬಂದು ನಾವು ಬಾಲಕಾಂಡ 77 ಸರ್ಗಗಳು. ಸರ್ಗ ಅಂದರೆ ಅಷ್ಟು ಅಧ್ಯಾಯಗಳಿರುತ್ತೆ. ಶ್ಲೋಕಗಳು ನೋಡಿದ್ರೆ 2256, ಕೆಲವಿದ್ರೆ 2280 ಈ ಥರ ಶ್ಲೋಕಗಳಿದೆ ಅಂತ ಹೇಳಿರ್ತಾರೆ. ಅಯೋಧ್ಯಕಾಂಡ 119 ಸರ್ಗಗಳು, ಅಷ್ಟು ಅಧ್ಯಾಯಗಳು. ಓಕೆ, ಸೊ ಎಷ್ಟು ಶ್ಲೋಕಗಳು ಅಂದರೆ 4415. ಓಕೆ, 4415. ಓಕೆ, ಅಷ್ಟು ಶ್ಲೋಕಗಳಿದೆ. ಅರಣ್ಯಕಾಂಡ 75 ಸರ್ಗಗಳು, ಅಷ್ಟು ಅಧ್ಯಾಯಗಳು. ಸೊ ಶ್ಲೋಕಗಳು ನೀವು ನೋಡಿದ್ರೆ 2732 ಶ್ಲೋಕಗಳಿದೆ. ಕಿಷ್ಕಿಂಧಾಕಾಂಡ 67 ಸರ್ಗಗಳು, ಶ್ಲೋಕಗಳು 2620 ಶ್ಲೋಕಗಳಿದೆ. ಆಮೇಲೆ ಸುಂದರಕಾಂಡ 68 ಸರ್ಗಗಳು. ಓಕೆ, ಶ್ಲೋಕಗಳು ನೋಡಿದರೆ 306 ಅಷ್ಟು ಶ್ಲೋಕಗಳಿದೆ. ಯುದ್ಧಕಾಂಡ 131 ಸರ್ಗಗಳು, 131 ಅಷ್ಟು ಅಧ್ಯಾಯಗಳು. ಸೊ ಶ್ಲೋಕಗಳು ನೋಡಿದರೆ 5990. ಓಕೆ, ಅಷ್ಟು ಶ್ಲೋಕಗಳಿದೆ. ಉತ್ತರಕಾಂಡ 110 ಸರ್ಗಗಳು, ಅಷ್ಟು ಅಧ್ಯಾಯಗಳು. ಶ್ಲೋಕಗಳು ನೋಡಿದರೆ 3234, ಕೆಲವಿದಲ್ಲಿ 3277 ಇರುತ್ತೆ. ಓಕೆ, ಸೊ ಈ ಥರ ನಾವು ನೋಡಿದರೆ ಈ 7 ರಾಮಾಯಣದಲ್ಲಿ ಪೂರ್ತಿ ನಮಗೂ 667 ಸರ್ಗಗಳು. ಓಕೆ, ಅಷ್ಟು ಅಧ್ಯಾಯಗಳು, 667 ಅಧ್ಯಾಯಗಳು. ಮತ್ತು ನಮ್ಗೆ ಶ್ಲೋಕಗಳು ನೋಡಿದರೆ 24,256 ಶ್ಲೋಕಗಳು ಇದೆ. ಓಕೆ, ಸೊ ಈ ಥರ ಇರುತ್ತೆ. ನಾವು ದಸರದ, ಓಕೆ, ಸೊ ದಸರಥನಕ್ಕೂ ಕೌಸಲ್ಯ ಇಸ್ ಫಸ್ಟ್ ವೈಫ್. ಸೆಕೆಂಡ್ ವೈಫ್ ಯಾರು ಅಂದರೆ ಸುಮಿತ್ರ. ಥರ್ಡ್ ವೈಫೇ ಯಾರು? ಕೈಕೇಯಿ. ಓಕೆ, ಸೊ ಕೌಸಲ್ಯ ಮದುವಾಗಿ ಅವ್ರಿಗೂ ಯಾರು ಹುಟ್ಟಿದ್ದಾರೆ ಅಂದರೆ ಶಾಂತ ಹುಟ್ಟಿದ್ದಾರೆ. ಸೊ ಈ ಮಗು ನೋಡೋಕ್ಕೆ ನಾವು ಇವಾಗ ನಾಮಕರಣ ಏನಾದ್ರು ಆಗ್ತೀವಿ ಅಲ್ವಾ, ಇಲ್ಲ ಬರ್ತ್ಡೇ ಏನಾದ್ರು ಒಂದು ಆಗ್ತೀವಿ. ಸೊ ಆ ಥರ ಇವರು ಫ್ರೆಂಡು ಯಾರು? ರೋಮಪಾದ. ಅವ್ರು ಬಂದು ಅಂಗದೇಶದ ರಾಜ. ಓಕೆ, ಸೊ ಅವರು ಬಂದು ಅವರ ಹೆಂಡತಿ ಯಾರು ಅಂದರೆ ವರ್ಷಿಣಿ. ಆ್ಯಕ್ಚುಲಿ ಇಲ್ಲಿ ಕೌಸಲ್ಯ ದೊಡ್ಡೋಳು, ಅವಳ ತಂಗಿ ವರ್ಷಿಣಿ, ಅವಳೇ ರೋಮಪಾದನೆ ಮದುವೆ ಮಾಡ್ಕೊಂಡಿದ್ದಾಳೆ. ಸೊ ಕೌಸಲ್ಯ ವರ್ಷಿಣಿ ಅಕ್ಕ ತಂಗಿರು. ಅದೇ ಥರ ದಸರದ ರೋಮಪಾದ ಫ್ರೆಂಡ್ಸು ಇಬ್ಬರು. ಓಕೆ, ಸೊ ಈ ಥರ ಅವರು ಇಬ್ಬರು ಬರ್ತಾರೆ, ಬಂದು ನೋಡ್ತಾರೆ. ಮಗುವಿನ ನೋಡುವಾಗ ಅಷ್ಟೊಂದು ಸೌಂದರ್ಯವಾಗಿದೆ, ಈ ಮಗು ನಮ್ಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ದಸರದ ಸರಿ ಓಕೆ, ಫಸ್ಟ್ ಮಗು ಅಲ್ವಾ, ಸರಿ ಓಕೆನ ಅವರು ಕೊಟ್ಬಿಡ್ತಾರೆ. ಮತ್ತೆ ನಮಗೆ ಮಕ್ಕಳು ಹುಟ್ಟುತ್ತೇನೆ ಅವರು ಸುಮ್ಮನೆ ಎದ್ಬಿಡ್ತಾರೆ. ಸೊ ಇವಾಗ ಶಾಂತಾಣಿ ರೋಮಪಾದ ವರ್ಷಿಣಿ ಅಂಗದೇಶಕ್ಕೆ ಎತ್ಕೊಂಡು ಹೋಗಿ ಅಲ್ಲಿ ಅವ್ರನ್ನೇ ಬೆಳೆಸ್ತಾರೆ. ಸೊ ಬೆಳೆಸಿ ಆ ಜಾಗದಲ್ಲಿ ಅವ್ರಿಗೂ ಏನು 12 ವರ್ಷ ಮಳೆ ಬಂದಿಲ್ಲ, ಆ ಥರ ಒಂದು ಶಾಪ ಸಿಕ್ಬಿಟ್ಟಿದೆ. ಅದಕ್ಕೋಸ್ಕರ ಎಷ್ಟೋ ಯಾಗಗಳು ಯಜ್ಞಗಳನ್ನ ಮಾಡೋಣ ನೋಡುವಾಗ ಆದರೆ ಏನು ಪ್ರಯೋಜನ ಇಲ್ಲ. ಅವಾಗ ಒಂದು ಋಷಿ ಹೇಳ್ತಾರೆ, ಆ್ಯಕ್ಚುಲಿ ನೀವು ಬಂದು ಋಷ್ಯಶೃಂಗರನು ಒಂದು ಋಷಿ ಇದ್ದಾರೆ. ಅವರು ಯಾರು ಅಂದರೆ ಅವ್ರು ಬಂದು ವಿಭಾಂಡಗರು ಮಗ ಋಷ್ಯಶೃಂಗರು. ಆ ಋಷ್ಯಶೃಂಗನಿಗೆ ಕರ್ಕೊಂಡು ಬಂದರೆ ಯಾಗ ಮಾಡಿದರೆ ನಮ್ಗೆ ಮಳೆ ಬರುತ್ತೆ. ಆದರೆ ವಿಭಾಂಡಗರು ಅವರ ಮಗ ಋಷ್ಯಶೃಂಗರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾರು ಆ ಕಾಡು ಒಳಗಡೆ ಬರೋಕ್ಕಾಗಲ್ಲ. ಯಾಕೆ? ಒಂದು ಗರ್ಲ್ ಮಿರುಗಗಳು, ಏನು ಒಂದು ಗರ್ಲ್ ಪಕ್ಷಿಗಳು, ಹೆಣ್ಣು ಪಕ್ಷಿಗಳಾಗಲಿ ಹೆಣ್ಣು ಮಿರುಗಗಳಾಗಲಿ ಏನೇ ಆ ಕಾಡು ಒಳಗಡೆ ಇರಲ್ಲ. ಯಾಕಂದರೆ
ಈ ವಿಭಾಂಡಕ ಋಷಿನಿ ತಪಸ್ಸಿನಿ ಭಂಗ ಮಾಡಕ್ಕೋಸ್ಕರ ಊರ್ವಶಿ ಬಂದು ಭಂಗ ಮಾಡಿಬಿಟ್ಟಿದ್ದಾರೆ. ಸೊ ಊರ್ವಶಿ ಜೊತೆಯಲ್ಲಿ ಅವ್ರಿಗೂ ಈ ಮಹು ಋಷ್ಯಶೃಂಗರು ಹುಟ್ಟುಬಿಟ್ಟಿದ್ದಾರೆ. ಸೊ ಊರ್ವಶಿ ಈ ತರ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ವಿಭಾಂಡಕರ್ಗೂ ಜಾಸ್ತಿ ಕೋಪ. ಅದಕ್ಕೆ ಅವ್ರಿಗೆ ಊರ್ವಶಿಗೆ ಶಾಪ ಎಲ್ಲ ಕೊಟ್ಬಿಡ್ತಾರೆ. ಅದೇ ತರ ಯಾವೊಂದು ಗಂಡ ಪಕ್ಷಿಗಳಾಗ್ಲಿ ಗಂಡ ಮೃಗಗಳಾಗ್ಲಿ ಏನ್ ಆ ಕಾಡೊಳಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ವಿಭಾಂಡಕರು ಅಷ್ಟು ಒಂದು ಸೆಕ್ಯೂರಿಟಿ ತರ ಮಾಡಿ ಇಟ್ಟಿದ್ದಾರೆ ಆ ಕಾಡನ್ನೇ. ಆಕ್ಚುಲಿ ವಿಭಾಂಡಕರು ಯಾರ ಮಗ ಅಂದ್ರೆ ಕಶ್ಯಪರು ಮಗವೇ ವಿಭಾಂಡಕರು. ಓಕೆ, ಸೊ ವಿಭಾಂಡಕರ ಮಗ ಋಷ್ಯಶೃಂಗರು. ಸೊ ವಿಭಾಂಡಕರು ಒಂದು ದಿನ ಆಚೆ ಹೋಗಿರುವಾಗ ಈ ರೋಮಪಾತ ಅವ್ರ ರಾಜ್ಯದಲ್ಲಿರೋ ಕೆಲ ಹೆಂಗಸರನ್ನೇ ಒಂದು ಗಂಡಸರ ತರ ಬದಲಾಗಿಸಿ ಅಲ್ಲಿ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ ಋಷ್ಯಶೃಂಗರ ಜೊತೆಲಿ ಅವರು ಸಂತೋಷವಾಗಿ ಮಾತಾಡಿ ಅದು ಇದು ಮಾಡಿ ಅವ್ರನ್ನ ಇಲ್ಲಿ ಅಂಗದೇಶಕ್ಕೆ ಕರ್ಕೊಂಡು ಬಂದ್ಬಿಡ್ತಾರೆ. ಸೊ ಅವ್ರು ಬಂದ್ಮೇಲೆ ಅಲ್ಲಿ ಮಳೆ ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೂ ಅವ್ರ ಮಗ ಸಾಂತಾನಿ ಅವ್ರಿಗೂ ಕೊಟ್ಬಿಡ್ತಾರೆ. ಅದೇ ತರ ಇಲ್ಲಿ ದಸರದನಕ್ಕೂ ಸಾಂತ ಒಂದೇ ಒಂದು ಮಗಳು ಅದು ರೋಮಪಾದಕ್ಕೂ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಆಮೇಲೆ ಇವ್ರಿಗೆ ಮಕ್ಕಳೇ ಹುಟ್ಟಿಲ್ಲ. ಮತ್ತೆ ಏನ್ ಮಾಡೋದು ಯೋಚನೆ ಮಾಡುವಾಗ ಓಕೆ ಅಶ್ವಮೇಧ ಯಾಗ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಆದ್ರೆ ಏನಾಗಿಲ್ಲ. ಸೊ ಅವಾಗ ಈ ತರ ಋಷ್ಯಶೃಂಗರ್ ಬಂದು ಯಜ್ಞ ಮಾಡಿದ್ರೆ ನಿಮ್ಗೂ ಮಕ್ಕಳಾಗುತ್ತೇನು ಸನತ್ ಕುಮಾರಗಳು ಹೇಳಿದಾರಂತೆ. ಸೊ ಅದ್ರ ಬಗ್ಗೆ ಯಾಕಂದ್ರೆ ಇವ್ರ ಗುರು ಯಾರು ವಸಿಷ್ಠರು. ಸೊ ವಸಿಷ್ಠರ ಹತ್ರ ಅನುಮತಿ ತಗೊಂಡು ಋಷ್ಯಶೃಂಗನ ಕರ್ಕೊಂಡು ಬಂದು ಈ ತರ ಅಶ್ವಮೇಧ ಯಾಗ ಮತ್ತೆ ಯಾಗಗಳು ಆಮೇಲೆ ಪುತ್ರಕಾಮೇಷ್ಟಿ ಯಾಗ ಎಲ್ಲ ಮಾಡ್ತಾರೆ. ಸೊ ಆ ತರ ಮಾಡುವಾಗ ಅವ್ರಿಗೂ ಏನು ಆ ಯಜ್ಞದಿಂದ ಒಂದು ಪಾಯಸ ಬರುತ್ತೆ. ಸೊ ಪಾಯಸ ಬರುವಾಗ ಆ ಪಾಯಸ ಅಲ್ಲಿ ಫಸ್ಟ್ ಹೆಂಡತಿ ಯಾರು ಕೌಸಲ್ಯ ಅಲ್ವಾ. ಸೊ ಕೌಸಲ್ಯಕ್ಕೂ 50% ಆ ಪಾಯಸಲ್ಲಿ 50% ಕೊಟ್ಬಿಡ್ತಾರೆ, ಕೌಸಲ್ಯ ತಿನ್ಬಿಡ್ತಾರೆ. ಸೊ ನೆಕ್ಸ್ಟ್ ಹೆಂಡತಿ ಯಾರು ಸುಮಿತ್ರಾ. ಸೊ ಆ 50 ಬ್ಯಾಲೆನ್ಸ್ ಇರೋ 50% 25% ಕೊಡ್ತಾರಂತೆ. ಓಕೆ, ಸೊ ಆಮೇಲೆ ಥರ್ಡ್ ಹೆಂಡತಿ ಯಾರು ಕೈಕೇಯಿ. ಸೊ ಆ ಯಾಕಂದ್ರೆ ಇವರು ಮೋಗದಿಂದ ಕೈಕೇಯಿನ ಸೆಕೆಂಡ್ ಹೆಂಡತಿ ತರ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ಶಾಸ್ತ್ರ ಪ್ರಕಾರ ಅವರು ಥರ್ಡ್ ಹೆಂಡತಿ ಅಲ್ವಾ, ಅದಕ್ಕೆ ಫಸ್ಟ್ ಹೆಂಡತಿಯಿಂದ ಸೆಕೆಂಡ್ ಹೆಂಡತಿಗೂ ಅದಿಂದ ಅರ್ಧ ಕೊಡ್ಬೇಕಂತೆ, ಸೆಕೆಂಡ್ ಹೆಂಡತಿಯಿಂದ ಥರ್ಡ್ ಹೆಂಡತಿಗೂ ಅದಿಂದ ಅರ್ಧ ಕೊಡ್ಬೇಕಂತೆ. ಸೊ ಅದಕ್ಕೆ ಇವರು ಕೈಕೇಯಿಗೆ ಏನು 12.5% ಕೊಡ್ತಾರೆ. ಸೊ ಕೌಸಲ್ಯಕ್ಕೆ 50%, ಸುಮಿತ್ರಾಕ್ಕೂ 25%, ಮತ್ತೆ ಆ 25% ಬ್ಯಾಲೆನ್ಸ್ ಇದೆಯಲ್ವ ಅದರಲ್ಲಿ ಕೈಕೇಯಿಗೆ 12.5% ಕೊಡ್ತಾರೆ. ಬ್ಯಾಲೆನ್ಸ್ 12.5% ಇದೆ ಅಲ್ವಾ, ಅದು ಮತ್ತೆ ಸುಮಿತ್ರಾಕ್ಕೆ ಕೊಟ್ಬಿಡ್ತಾರೆ ಸೆಕೆಂಡ್ ಹೆಂಡತಿಗೆ. ಸೊ ಅದರ ಟೋಟಲ್ ನೀವು ನೋಡಿದ್ರೆ ಸುಮಿತ್ರಾಕ್ಕೆ 37.5% ಅವರು ಪಾಯಸ ತಿಂದ್ರು, ಕೌಸಲ್ಯ 50% ತಿಂದ್ರು, ಕೈಕೇಯಿ 12.5% ತಿಂದಿದ್ದಾರೆ. ಸೊ ಅದಕ್ಕೆ ಕೌಸಲ್ಯಕ್ಕೆ ಯಾರು ಹುಟ್ಟಿದ್ದಾರೆ, ಸಾಕ್ಷಾತ್ ದೇವೋತ್ತಮ ಪರಮ ಪುರುಷರು ಶ್ರೀರಾಮಚಂದ್ರ ಮೂರ್ತಿ ಹುಟ್ಟಿದ್ದಾರೆ. ಮತ್ತೆ ಸೆಕೆಂಡ್ ಯಾರು ತಿಂದಿದ್ದು ಅಂದ್ರೆ ಕೈಕೇಯಿ ತಿಂದಿದ್ದಾರಂತೆ 12.5% ಅಲ್ವಾ, ಅವ್ರು ಫಸ್ಟ್ ಬೇಗ ತಿನ್ಬಿಟ್ಟಿದಾರಂತೆ. ಸೊ ಅವ್ರಿಗೂ ಬಂದು ಭರದ ಹುಟ್ಟಿದ್ದಾರೆ. ಮತ್ತೆ ಥರ್ಡ್ ಸುಮಿತ್ರಾ 37.5% ಥರ್ಡ್ ಅವರು ತಿಂದಿದ್ದಾರಂತೆ. ಅವರಿಗೆ ಲಕ್ಷ್ಮಣ ಮತ್ತೆ ಶತ್ರುಘ್ನ ಹುಟ್ಟಿದ್ದಾರೆ. ಆಕ್ಚುಲಿ ಈ ತರ ಭಗವಂತ ಇಲ್ಲಿ ಹುಟ್ಟಬೇಕು, ಯಾಕಂದ್ರೆ ಎಲ್ಲ ದೇವರುಗಳು ಪ್ರಾರ್ಥನೆ ಮಾಡಿದಾರಂತೆ. ಏನ್ ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ಎಲ್ಲ ದೇವರುಗಳಿಗೂ ವಿರೋಧಿಗಳು ನಾಶ ಆಗ್ಬೇಕು, ಇಲ್ಲಿರೋ ಎಲ್ಲ ದೇವರುಗಳು ವಿರೋಧಿಗಳಂದ್ರೆ ಜಾಸ್ತಿ ಜನ ಇದ್ದಾರಪ್ಪ, ಸೊ ಎಲ್ಲ ಜಾಸ್ತಿ ಜನವು ಸಾಯಿಸಬೇಕು ನೀವು. ಅದಕ್ಕೆ ಶ್ರೀರಾಮಚಂದ್ರರು ಸಾಕ್ಷಾತ್ ನಾರಾಯಣನು ಅವರು ಬಂದು ರಾವಣ ಕುಂಭಕರ್ಣನಿ ಸಾಯಿಸಿದ್ದಾರೆ. ಸೊ ಅದೇ ತರ ನೀವು ನೋಡಿದ್ರೆ ಲಕ್ಷ್ಮಣ ಆದಿಶೇಷನ್ ಅಲ್ವಾ, ಅವ್ರು ಬಂದು ಇಂದ್ರಜಿತ್ತು ಸಾಯಿಸಿದ್ದಾರೆ. ಆಮೇಲೆ ಭರದ ಅವ್ರು ನೀವು ನೋಡಿದ್ರೆ ಗರುಡ ಸ್ವರೂಪ ಅವರು. ಸೊ ಅವ್ರು ಬಂದು ದುಷ್ಟ ಗಂಧರ್ವಗಳನ್ನ ಸಾಯಿಸಿದಾರಂತೆ. ಆಮೇಲೆ ಶತ್ರುಘ್ನ ಅವ್ರು ಬಂದು ವಿಶ್ವಸೇನರು. ಸೊ ಅವರು ಬಂದು ಲವಣಾಸುರನಿ ಸಾಯಿಸಿದಾರಂತೆ.
ಸೊ ಈ ತರ ಆಕ್ಚುಲಿ ಇವಾಗ ದೇವರುಗಳೆಲ್ಲ ಬೇಡ್ಕೊಂಡಿದಾರಲ್ವಾ, ಭಗವಂತ ದೇವರುಗಳು ಎಲ್ಲರ ವಿರೋಧಿಗಳು ಸಾಯಿಸಬೇಕು ಸ್ವಾಮೀನು. ಅದಕ್ಕೆ ದೇವರುಗಳ ಎಲ್ಲ ವಿರೋಧಿಗಳು ಇವಾಗ ಭಗವಂತ ಹುಟ್ಟಿಬಿಟ್ಟಿದ್ದಾರೆ. ಮತ್ತೆ ಭಗವಂತ ಇಲ್ಲಿ ಬಂದ್ಮೇಲೆ ಮತ್ತೆ ಎಲ್ಲರೂ ಏನ್ ಮಾಡ್ಬೇಕು, ಹುಟ್ಟಬೇಕಲ್ವಾ. ಸೊ ಅದಕ್ಕೆ ಬ್ರಹ್ಮನ ಸ್ವರೂಪವಾಗ ಜಾಂಬವಾಣಿ ಬಂದಿದ್ದಾರೆ, ಇಂದ್ರನ ಸ್ವರೂಪವಾಗ ವಾಲಿ ಬಂದಿದ್ದಾನೆ, ಸೂರ್ಯನ ಸ್ವರೂಪವಾಗ ಚುಕ್ರೀವ ಬಂದಿದ್ದಾನೆ, ಬೃಹಸ್ಪತಿ ಸ್ವರೂಪವಾಗ ತಾರನು ಬಂದಿದ್ದಾನೆ, ಕುಬೇರನ ಸ್ವರೂಪವಾಗ ಗಂಧಮಾದನನ್ ಬಂದಿದ್ದಾನೆ, ವಿಶ್ವಕರ್ಮ ಸ್ವರೂಪವಾಗ ನಲನ್ ಬಂದಿದ್ದಾನೆ, ಅಗ್ನಿದೇವನ್ ಸ್ವರೂಪವಾಗ ನೀಲನ್ ಬಂದಿದ್ದಾನೆ, ಅಶ್ವಿನಿ ಕುಮಾರರುಗಳು ಇಬ್ಬರಲ್ವಾ, ಅವರ ಸ್ವರೂಪವಾಗ ಮೈಂದನ್ ದ್ವಿವಿಧನ್ ಇಬ್ರು ಬಂದಿದ್ದಾರೆ, ವರುಣನ್ ಸ್ವರೂಪವಾಗ ಸುಸೇನನ್ ಬಂದಿದ್ದಾನೆ, ವಾಯು ಸ್ವರೂಪವಾಗ ಹನುಮಾನ್ ಬಂದಿದ್ದಾರೆ, ರುದ್ರನ್ ಸ್ವರೂಪವಾಗ ಸೂರ್ಯಾನನನ್ ಬಂದಿದೆ. ಇವರೆಲ್ಲ ವಾನರಗಳಾಗ ಬಂದ್ರಂತೆ. ಯಾಕಂದ್ರೆ ಭಗವಂತ ಇಲ್ಲಿ ಹುಟ್ಬೇಕಂದ್ರೆ ನಾವೆಲ್ಲ ವಾನರಗಳಾಗ ಹೋಗ್ಬೇಕು, ಅವರೆಲ್ಲ ವಾನರಗಳಾಗ ಬಂದ್ರಂತೆ. ಇವಾಗ ಶ್ರೀರಾಮಚಂದ್ರ ಮೂರ್ತಿ ಈ ತರ ಇದು ಬಂದು ಚಿತ್ರ ಮಾಸ ಅಂತ ಹೇಳ್ತಾರೆ ನಮ್ದು ತಮಿಳಲ್ಲಿ. ಸೊ ಈ ಮಾಸಲ್ಲಿ ವಲರ್ಪರೆ ನವಮಿ ದಿನ ಪುನರ್ವಸು ನಕ್ಷತ್ರ. ಪುನರ್ವಸು ಅಂದ್ರೆ ಏನು, ಅದಾದ ನಮ್ಮ ಹತ್ರ ಇಂದು ಹೋಗಿರೋ ಐಶ್ವರ್ಯ ಮತ್ತೆ ನಮ್ಗೆ ಸಿಕ್ಕೋದು ಅರ್ಥ ಅಂತೆ. ಸೊ ಆಕ್ಚುಲಿ ಇಲ್ಲಿ ಬಂದು 5 ಗ್ರಹಗಳು ಉಚ್ಚಲಿತ್ತಂತೆ ಭಗವಂತ ಶ್ರೀರಾಮಚಂದ್ರ ಹುಟ್ಟುವಾಗ. ಗುರು ಕಡಗ ರಾಶಿಲಿದ್ರಂತೆ, ಸೂರ್ಯ ಮೇಷ ರಾಶಿಲಿದ್ರಂತೆ, ಶನಿ ತುಲಾ ರಾಶಿಲಿದ್ರಂತೆ, ಚೆವ್ವ ಅಂಕಾರಗ ಅವರು ಮಕರ ರಾಶಿಲಿದ್ರು, ಶುಕ್ರ ಮೀನ ರಾಶಿಲಿದ್ರು, ಚಂದ್ರ ಗುರು ಹತ್ರ ಇದ್ರಂತೆ. ಸೊ ಈ ತರ 5 ಗ್ರಹಗಳು ಉಚ್ಚಲ್ಲಿತ್ತಂತೆ. ನಾರ್ಮಲ್ ಆಗಿ ನೀವು ನೋಡಿದರೆ ಒಂದು ಗ್ರಹ ಉಚ್ಚಲಿದ್ರೆ ಅದಾದ ವಿರೋಧಿಗಳಿಗೆ ಗೆಳಿತಾರಂತೆ. 2 ಗ್ರಹ ಉಚ್ಚಲಿದ್ರೆ ಊರ್ ಜಮೀನ್ದಾರ್ ಆಗ್ತಾರಂತೆ, ಊರ್ ತಲೆವರು ಜಮೀನ್ದಾರ್ ಆ ತರ ಪೋಸ್ಟ್ ಅವ್ರಿಗೆ ಆಗುತ್ತಂತೆ. 3 ಗ್ರಹ ಉಚ್ಚಲಿದ್ರೆ ಅವರು ರಾಜ ಆಗ್ತಾರಂತೆ. 4 ಗ್ರಹ ಉಚ್ಚಲಿದ್ರೆ ಚಕ್ರವರ್ತಿ ರಾಜಾದಿರಾಜನ ಆಗ್ತಾರಂತೆ. ಆದ್ರೆ ಶ್ರೀರಾಮಚಂದ್ರ ಮೂರ್ತಿ 5 ಗ್ರಹಗಳು ಉಚ್ಚಲಿರುವಾಗ ಹುಟ್ಟಿದಾರಂತೆ. ಅವನೇ ಸರ್ವಲೋಕೇಶ್ವರನು, ಸಾಕ್ಷಾತ್ ಭಗವಂತ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೇ ಪೂಸ ನಕ್ಷತ್ರದಲ್ಲಿ ಯಾರು ಬರದ ಹುಟ್ಟಿದ್ದಾರೆ ಮೀನ ಲಗ್ನಲ್ಲಿ, ಅದಕ್ಕೂ ನೆಕ್ಸ್ಟ್ ಡೇ ಆಯಿಲ್ಯ ನಕ್ಷತ್ರದಲ್ಲಿ ಲಕ್ಷ್ಮಣ ಮತ್ತೆ ಶತ್ರುಘ್ನ ಹುಟ್ಟಿದ್ದಾರೆ. ಆಕ್ಚುಲಿ ನೋಡಕ್ಕೆ ಈ 4 ಮಕ್ಕಳು ಒಂದೇ ತರ ಇದ್ರಂತೆ, ನೋಡಕ್ಕೂ ಒಂದೇ ತರ ಇದ್ದಾರೆ, ಆದರೆ 4 ಮಕ್ಕಳನ್ನು ಒಂದೊಂದು ಧರ್ಮ ಫಾಲೋ ಮಾಡಿದಾರಂತೆ. ಶ್ರೀರಾಮಚಂದ್ರ ಮೂರ್ತಿ ಸಾಮಾನ್ಯ ಧರ್ಮ ಫಾಲೋ ಮಾಡಿದ್ದಾರೆ. ಅದಾದ್ರು ಏನು, ತಾಯಿ ತಂದೆ ಪಿತೃವಾಕ್ಯ ಪರಿಪಾಲನಾ, ತಾಯಿ ತಂದೆ ಹೇಳೋದು ಕೇಳೋದು, ಅವರು ಅದ ಧರ್ಮ ಪ್ರಹಾರ ನಡೆಯೋದು, ಒಂದೇ ಹೆಂಡತಿ ಒಂದೇ ಮಾತು, ಈ ತರ ಇರೋದು, ಧರ್ಮ ಫಾಲೋ ಮಾಡೋದು. ಸೊ ಈ ತರ ಸಾಮಾನ್ಯ ಧರ್ಮ ಫಾಲೋ ಮಾಡೋದು. ಲಕ್ಷ್ಮಣನು ಶೇಷತ್ವ ಅಂತೆ. ಸೊ ಭಗವಂತನಕ್ಕೂ ಸೇವೆ ಮಾಡೋದೇ ಅವ್ರ ಕೆಲಸ, ಆ ತರ ಹುಟ್ಟಿದ್ದಾರೆ. ಭರದನು ಪರತಂತ್ರ್ಯ ಅಂದ್ರೆ ಭಗವಂತ ಏನ್ ಇಷ್ಟಪಡ್ತಾನೋ ಆ ತರ ನಾವು ನಡ್ಕೋಬೇಕು, ಆ ತರ ಇರೋರಂತೆ ಭರದನು. ಶತ್ರುಘ್ನನು ಅವರು ದಾಸನಂತೆ. ಸೊ ಭಗವಂತ ಶ್ರೀರಾಮನಕ್ಕೂ ದಾಸನ್ಯಾರು ಭರದನು. ಸೊ ಭರದನಕ್ಕೂ ದಾಸನ ಆಗಿದ್ದು ಭರದನಕ್ಕೂ ಸೇವೆ ಮಾಡಿದಾರಂತೆ ಶತ್ರುಘ್ನನು. ಓಕೆ, ಸೊ ಈ ತರ ರಾಮಾಯಣಲ್ಲಿ ಇದೆ ನಮಗೂ. ಮತ್ತೆ ಓಕೆ, ಮತ್ತೆ ಇಲ್ಲಿ ಬಂದು ರಾಮರು ಬಂದು 12 ವರ್ಷ ಇರುವಾಗ ಅವ್ರಿಗೆ ಮ್ಯಾರೇಜ್ ಆಯ್ತು. ಆಮೇಲೆ 12 ವರ್ಷ ಅಯೋಧ್ಯೆಯಲ್ಲಿ ಇದ್ರಂತೆ. ಸೊ 24 ವರ್ಷ ಅವರು ಮತ್ತೆ ಕಾಡಕ್ಕೆ ಹೋಗುವಾಗ 24 ವರ್ಷ 24. ಆಮೇಲೆ ಒಂದು 14 ವರ್ಷ ಕಾಡಲ್ಲಿದ್ರು. ಸೊ ಅವಾಗ 38, ಆವಾಗ ರಾಮರು ಪಟ್ಟಾಭಿಷೇಕಂ ಆಯಿತು. ಓಕೆ, ಸೊ ರಾಮರು ಎಷ್ಟು ದಿನ ಇದ್ರಂತೆ, 11,000 years ಅವರು ರಾಜ್ಯ ಪರಿಪಾಲನೆ ಮಾಡಿದ್ದಾರೆ. ಆಮೇಲೆ ವಿಶ್ವಾಮಿತ್ರರು. ಸೊ ಆಕ್ಚುಲಿ ನಾವು ಒಬ್ಬೊಬ್ಬರು ಬಗೆ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ನಾವು ಬಂದು ಇದು ಬಗೆ ಹೇಳಕ್ಕಾಗುತ್ತೆ. ಸೊ ವಿಶ್ವಾಮಿತ್ರರು
ಇಲ್ಲಿ ಬಂದು ಯಾಕಂದ್ರೆ ವಿಶ್ವಾಮಿತ್ರರೇ ಇವ್ರನ್ನ ಕರ್ಕೊಂಡು ಹೋಗಿ ಮಿಥಿಲಾ ದೇಶ ಕರ್ಕೊಂಡು ಅಲ್ಲಿ ಇವ್ರಿಗೂ ಮದುವೆ ಆಗುತ್ತೆ ನಾವು ನೋಡಿದೀವಲ್ವಾ. ಸೊ ಇಲ್ಲಿ ಬಂದು ಇವರು ಬಂದು ಇಲ್ಲಿ ಕಾಂಜಿಪುರಲ್ಲಿ ತುಪ್ಪುಳ್ ಆ ಜಾಗದಲ್ಲಿ ಅವ್ರಿಗೂ ಗಾಯತ್ರಿ ಮಂತ್ರ ಸಿಕ್ಕಿದೆ ಅಂತೆ. ಮತ್ತೆ ಅವರು ಬಂದು ಸೋಳಿಂಗರ್ ಬೆಟ್ಟ ಇದೆ ಅಲ್ವಾ, ಸೊ ಆ ಜಾಗದಲ್ಲಿ ಅವರು ತಪಸ್ಸಲ್ಲಿ ಇರುವಾಗ ಆ ಜಾಗದಲ್ಲಿ ಅವ್ರಿಗೂ ಬಂದು ಏನು ಬ್ರಹ್ಮ ಋಷಿ ಪಟ್ಟ ಸಿಕ್ಕಿದೆ. ಓಕೆ, ಮತ್ತೆ ಅದೇ ತರ ಪಟ್ಟೀಶ್ವರ ಅನ್ನೋ ಜಾಗದಲ್ಲಿ ಅವರು ವಸಿಷ್ಠರನ್ನು ನೋಡಕ್ಕೆ ವಿಶ್ವಾಮಿತ್ರ ಹೋಗುವಾಗ ಆವಾಗ ವಸಿಷ್ಠರ ಮೂಲಕ ಅವರಿಗೂ ಬನ್ನಿ ಬ್ರಹ್ಮ ಋಷಿಯನ್ನು ಹೇಳ್ತಾರೆ. ಸೊ ಆ ತರ ಪಟ್ಟ ಎಲ್ಲ ಅವ್ರಿಗೂ ಸಿಕ್ಕಿದೆ ಇದೆಲ್ಲ. ಮತ್ತೆ ಬ್ರಹ್ಮ ಮಗ ಮರೀಚಿ, ಅವರ ಹೆಂಡತಿ ಕಲಾ. ಮತ್ತೆ ಮರೀಚಿ ಮಗ ಯಾರು ಕಶ್ಯಪರು ಆ ತಿಥಿ ದೇವಿನಿ ಮದುವೆ ಮಾಡ್ಕೊಂಡು ತಿಥಿ ಯಾರು ಅಂದ್ರೆ ದಕ್ಷಿಣ ಮಗಳು. ಸೊ ಇವ್ರಿಗೆ ಹುಟ್ಟಿರೋದೇ ಯಾರು ಹಿರಣ್ಯಕಶಿಪು ಕಯಾದುನ ಮದುವೆ ಮಾಡ್ಕೊಂಡು ಪ್ರಹ್ಲಾದ ಹುಟ್ಟಿದ್ದಾನೆ. ಪ್ರಹ್ಲಾದು ತೃತೀಯನ ಮದುವೆ ಮಾಡ್ಕೊಂಡು ವಿರೋಚನ ಹುಟ್ಟಿದ್ದಾನೆ. ವಿರೋಚನ ವಿಶಾಲಾಕ್ಷಿನ ಮದುವೆ ಮಾಡ್ಕೊಂಡು ಬಲಿ ಹುಟ್ಟಿದ್ದಾರೆ. ಬಲಿ ವಿಂಧ್ಯಾವಳಿನ ಮದುವೆ ಮಾಡ್ಕೊಂಡು 100 ಮಕ್ಕಳು 100 ಗಂಡು ಮಕ್ಕಳು 2 ಹೆಣ್ಮಕ್ಳು ಹುಡ್ತಾರೆ. ಆ 2 ಹೆಣ್ಮಕ್ಳಲ್ಲಿ ನೀವು ನೋಡಿದರೆ ರತ್ನಮಾಲ ಯಜ್ಞಮಾಲ ಅಂತ ಹೇಳ್ತಾರೆ. ಅದಾದ್ರು ವಜ್ರಜ್ವಲ ಇವಳೇ ಬಂದು ಯಾರು ಕುಂಭಕರ್ಣನ ಹೆಂಡತಿ ಅಂತೆ. ಸೊ ಕುಂಭಕರ್ಣನ ಮಾವ ಯಾರು ಬಲಿ ಚಕ್ರವರ್ತಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಮತ್ತೆ ಅದೇ ತರ ನಾವು ಯಾರನ್ನ ನೋಡಬೇಕು, ಒಬ್ಬೊಬ್ಬರು ಫ್ಯಾಮಿಲಿ ಅವ್ರ ಬಗ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಯಾರ ಬಗ್ಗೆ ನೋಡ್ಬೇಕಂದ್ರೆ ರಾವಣನ ಬಗ್ಗೆ ನೋಡ್ಬಿಡೋಣ. ಸೊ ರಾವಣನ್ ಬಂದು ಒಂದು ನಿಮಿಷ ಅಮ್ಮ, ರಾವಣನ್ ಅಲ್ವಾ ಇದು. ಓಕೆ, ರಾವಣ. ಸೊ ಬ್ರಹ್ಮಣ ಮಹಾ ಪುಲಸ್ತ್ಯರು. ಓಕೆ, ಪುಲಸ್ತ್ಯರ್ ಮಹಾ ವಿಶ್ರವಸ್ಸು. ಸೊ ವಿಶ್ರವಸ್ಸುಗೂ 3 ಹೆಂಡತಿಗಳು ಇದ್ದಾರೆ. ಓಕೆ, ಸೊ ಅವ್ರು ಬಂದು ದೇವವರ್ಷಿಣಿ, ಇಲಾವಿಟ. ಓಕೆ, ಇವರು ಈ ಇಲಾವಿಟ ಯಾರು ಭರದ್ವಾಜರ ಮಗಳು. ಭರದ್ವಾಜರ ಮಗಳು. ಸೊ ಅವ್ರನ್ನೇ ವಿಶ್ರವಸ್ ಮದುವೆ ಮಾಡಿಕೊಂಡು ಅವ್ರಿಗೆ ಯಾರು ಹುಟ್ಟಿದ್ದಾರೆ, ಕುಬೇರ ಹುಟ್ಟಿದ್ದಾರೆ. ಸೊ ಅವರೇ ಶ್ರೀಲಂಕಾಕ್ಕೂ ರಾಜವಾಗ ಇದ್ರಂತೆ, ಯಾರು ಕುಬೇರ. ಆಮೇಲೆ ಕೈಕಸಿ. ಈ ಕೈಕಸಿ ಯಾರು ಅಂದ್ರೆ ಸುಮಾಲಿನ ಒಂದು ಅಸುರನ ಮಗಳು. ಸೊ ಈ ಕೈಕಸಿ ಮದುವೆ ಮಾಡಿಕೊಂಡು ಇವರಿಗೂ ರಾವಣ, ಕುಂಭಕರ್ಣ, ಆಮೇಲೆ ವಿಭೀಷಣ, ಶೂರ್ಪಣಖೆ. ಸೊ ಈ ತರ 4 ಮಕ್ಕಳು ಹುಟ್ಟಿದ್ದಾರೆ. ಸೊ 3 ಹೆಂಡತಿ ಯಾರು ಅಂದ್ರೆ ಯುಷ್ಟೋಷ್ಕಡೆ. ಅವ್ರಿಗೆ ಬಂದು ಮಹಾಪಾರ್ಶುರನ್, ಮಗೋದ್ಧರನ್, ಈ ತರ ಅವ್ರಿಗೂ ಮಕ್ಕಳು ಹುಟ್ಟಿದ್ದಾರೆ. ಆಕ್ಚುಲಿ ಇವರೆಲ್ಲ ರಾವಣನ ಸಭೆಯಲ್ಲಿ ಇದ್ರಂತೆ. ಈ ಸಹೋದರನೆಲ್ಲ ರಾವಣನ ಸಭೆಯಲ್ಲೇ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ನೋಡಿದರೆ UP ಆ ಜಾಗಲ್ಲೇ ರಾವಣ ಹುಟ್ಟಿದ್ದಾರೆ. ಪಿಸ್ರಾ ಆ ಪ್ಲೇಸಲ್ಲಿ ರಾವಣ ಹುಟ್ಟಿದ್ದಾರೆ. ಆಕ್ಚುಲಿ ರಾವಣ ಜೈಲಿ ಇವಾಗ ಸೀತಾನಿ ಕರ್ಕೊಂಡು ಹೋಗೋಕ್ಕೂ ಮುಂಚೆ ದೇವರುಗಳು, ಗಂಧರ್ವರುಗಳು, ಯಕ್ಷರುಗಳು, ಸೊ ಎಲ್ಲ ಹೆಂಗಸರನ್ನ ಕರ್ಕೊಂಡು ಹೋಗಿ ಅವರು ಅಂಧಪುರ ಒಂದು ಜೈಲ್ ತರ ಮಾಡಿಬಿಟ್ಟು ಅಂಧಪುರ ಒಳಗಡೆ ಪೂರ್ತಿ ಎಲ್ಲ ಹೆಂಗಸರನ್ನ ಇಟ್ಬಿಟ್ಟಿದ್ದಾನಂತೆ. ಓಕೆ, ಸೊ ಆಕ್ಚುಲಿ ರಾವಣನಕ್ಕೂ ಓನ್ಲಿ ಸ್ಯಾನ್ಸ್ಕ್ರಿಟ್ ಗೊತ್ತು, ಯಾಕಂದ್ರೆ ಅವನ ಸ್ಯಾನ್ಸ್ಕ್ರಿಟ್ ಪಂಡಿತ, ಬ್ರಾಹ್ಮಣ ಅಲ್ವಾ. ಸೊ ವಿಶ್ರವಸ್ಸು ಬ್ರಾಹ್ಮಣರು, ಸೊ ಅವರ ಮಗ ಅಲ್ವಾ ರಾವಣ. ಸೊ ಇವನು ಬಂದು ಬ್ರಾಹ್ಮಣ ಪಂಡಿತ್ ತರ ಇದ್ರು. ಆಕ್ಚುಲಿ ರಾವಣ ಬಂದು ಬ್ರಹ್ಮಣ ಹತ್ರ ಜಾಸ್ತಿ ವರ ತಗೊಂಡಿದಾರಂತೆ. ಓಕೆ, ಸೊ ಈ ತರ ಜಾಸ್ತಿ ವರ ತಗೊಂಡು ಅಹಂಕಾರ ಇಂದು
ಆ ಕೈಲಾಸ ಪರ್ವತನೇ ಎತ್ತಕ್ಕೆ ಪ್ರಯತ್ನ ಪಡ್ತಾರೆ. ಆ ಥರ ಪ್ರಯತ್ನ ಪಡುವಾಗ ಕೈಲಾಸದಲ್ಲಿರುವ ಶಿವನಿಗೂ ಗೊತ್ತಾಯ್ತು. ಆವಾಗ ಅವ್ರ ಕೋಪ ಬಂದು ಅವ್ರ ಕಾಲಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾರೆ. ಆವಾಗ ರಾವಣನ ಕೈ ಕಾಲು ಆ ಮಲೆ ಕೆಳಗೆ ಅವನಿಗೂ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಆವಾಗ ಅವನಿಗೆ ಗೊತ್ತಾಯ್ತು, ಓ ಶಿವವು ದೊಡ್ಡ ಭಗವಂತ ಅಂತ ಗೊತ್ತಾಗಿ ಆಮೇಲೆ ಅವನು ಬಂದು ಸಾಮಗಾನ, ಯಾಕಂದ್ರೆ ಇವಾಗ ಕೈ ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ ಕೆಳಗೆ, ಎಲ್ಲಿ ಹಿಮಯಮಲೆ ಕೆಳಗೆ ಅವನ ಕೈ ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಮತ್ತೆ ಆ ನರಬುಗಳು ಅವನ ನೆರವ್ಸ್ ಇದೆಯಲ್ವಾ, ಆ ನೆರವ್ಸ್ನ ಒಂದು ವೀಣಾ ತರ ಮಾಡಿ ಸಾಮವೇದ ಗಾನ ಹಾಡುವಾಗ ಆವಾಗ ಶಿವ ಖುಷಿಯಾಗಿ ಮತ್ತೆ ಅವನಕ್ಕೂ ಕೈ ಕಾಲನ್ನ ಕೊಟ್ಟು ಅವನಿಗೆ ವರ ಕೊಟ್ಬಿಡ್ತಾರಂತೆ. ಸೊ ಅದೇ ತರ ಶಿವನ ಹತ್ರ ಒಂದು ವರ ತಗೊಂಡ್ಬಿಡ್ತಾನೆ ಅವನು, ಯಾಕಂದ್ರೆ ಶಿವನ ಹತ್ರ ಜಾಸ್ತಿ ಭಕ್ತಿ ಮಾಡಿ ಅವನಿಗೆ ಬಂದು ಶಿವ, ಯಾಕಂದ್ರೆ ಬ್ರಹ್ಮ ಹತ್ರ ಜಾಸ್ತಿ ವರ ಮತ್ತೆ ಶಿವನ ಹತ್ರ ಜಾಸ್ತಿ ವರ ತಗೊಂಡ್ಬಿಡ್ತಾನೆ. ಆದ್ರೆ ಆಕ್ಚುಲಿ ಒಂದು ಟೈಮ್ ಇವನು ಕೈಲಾಸಕ್ಕೆ ಹೋಗುವಾಗ ಇವನು ಪಾರ್ವತಿನಿ ನಮಸ್ಕಾರ ಮಾಡಿಲ್ಲಂತೆ. ಯಾಕಂದ್ರೆ ಪಾರ್ವತಿ ಒಂದು ಹೆಂಗಸರಲ್ವಾ, ಇವನಿಗೆ ಹೆಂಗಸರನ್ನ ನಮಸ್ಕಾರ ಮಾಡೋದು ಒಂದು ಏನೋ ಇರ್ರೆಸ್ಪೆಕ್ಟ್ ಆಗ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು. ಸೊ ಅದಕ್ಕೆ ನಮಸ್ಕಾರ ಅದಕ್ಕೆ ಪಾರ್ವತಿಗೆ ಕೋಪ ಬಂದ, ಖಂಡಿತ ನಿಮ್ಗೂ ಒಂದು ಹೆಂಗಸರಿಂದ ನಿಮ್ಗೆ ಮರಣ ಸಂಭವಿಸುತ್ತೆ ಅನ್ನೋ ಶಾಪ ಕೊಟ್ಬಿಟ್ಟಿದಾರಂತೆ. ಅದೇ ತರ ಮತ್ತೆ ನಂದಿಯಲ್ಲಿ ಶಿವಾನಿ ನೋಡಕ್ಕೆ ಹೋಗುವಾಗ ಮುಂಚೆ ನಂದಿ ಇರ್ದಾರಲ್ವಾ, ಸೊ ನಂದಿನಿ ಕೋತಿ ಸೈಡ್ ಹೋಗು, ಆ ತರ ರಾವಣ್ ಬಂದು ಎಲ್ಲರೂ ಇನ್ಸಲ್ಟ್ ಮಾಡೋನು. ಭಕ್ತಿ ಮಾಡ್ತಾನೆ ಆದ್ರೆ ಮತ್ತೆ ಇರೋರ ಹತ್ರನೂ ಆ ತರ ನಡ್ಕೊಳ್ಳಲ್ಲ. ಸೊ ಜಾಸ್ತಿ ಇನ್ಸಲ್ಟ್, ಅಹಂಕಾರದಿಂದ ಆತರ ಇನ್ಸಲ್ಟ್ ಮಾಡ್ತಾನೆ. ಸೊ ನಂದಿನಿ ಕೋತಿ ಸೈಡ್ ಹೋಗು ಆ ತರ ಒಂದು ಇನ್ಸಲ್ಟ್ ಮಾಡಿದಾನಂತೆ. ನಂದಿಗೂ ಕೋಪ ಬಂದು, ನನ್ನಿ ಕೋಂತೀನಿ ಹೇಳಿದ್ಯಲ್ವಾ, ನಿನ್ ನಗರ ಪೂರ್ತಿ ಅದ ಶ್ರೀಲಂಕಾ ಪೂರ್ತಿ ಒಂದು ಕೋಂತಿ ನಾಶ ಮಾಡುತ್ತೇನೆ ಶಾಪ ಕೊಟ್ಬಿಟ್ಟಿದಾರಂತೆ ಅವರು. ಸೊ ಈ ತರ ಅವನು ಯಾವಾಗ ಶಾಪ ತಗೊಳ್ಳೋದೇ ಅವನಿಗೆ ಕೆಲಸ ಆಗಿಬಿಟ್ಟಿದೆ. ಮತ್ತೆ ಏನೇನು ಶಾಪ ತಗೊಂಡಿದ್ದಾನೆ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.